ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ಭೈರತಿ ಬಸವರಾಜ್? ಬಂಧನ ಭೀತಿಯಲ್ಲಿ ಅಜ್ಞಾತವಾಗಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರು. ಸಿಐಡಿ ಕೈಗೆ ಸಿಗದೆ ಎಲ್ಲೋ ಅಡಗಿ ಕೂತಿದ್ದಾರೆ ಭೈರತಿ ಬಸವರಾಜ್ ಅವರು. ಅವ್ರಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದ ಬೆನ್ನಲ್ಲೇ ನಾಪತ್ತೆಯಾಗಿದ್ದಾರೆ ಸದ್ಯ ಸಿಐಡಿ ಅಧಿಕಾರಿಗಳು. ಭೈರತಿ ಬಸವರಾಜ್ಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನ ಅರೆಸ್ಟ್ ಮಾಡಬಹುದು. ಭೈರತಿ ಬಸವರಾಜ್ಗಾಗಿ 3 ತಂಡಗಳಾಗಿ ಸಿಐಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಗೋವಾ, ಪುಣೆಯಲ್ಲಿ ಬೀಡು ಬಿಟ್ಟಿದ್ದಾರೆ 2 ತಂಡ. ಅವ್ರ ಕಡೆಯಿಂದ ತಲಾಶ್ ಮುಂದುವರೆದಿದೆ. ಮತ್ತೊಂದು ಟೀಮ್ ಭೈರತಿ ಮತ್ತು ಆಪ್ತರ ಮೇಲೆ ತಾಂತ್ರಿಕವಾಗಿ ನಿಗಾ ಇಟ್ಟಿದ್ದಾರೆ. ಭೈರತಿ ತನ್ನ ಆಪ್ತರನ್ನ ಸಂಪರ್ಕಿಸುವಂತ ಸಾಧ್ಯತೆ ಇದೆ, ಹೀಗಾಗಿ ನಿಗಾ ಇಟ್ಟಿದ್ದಾರೆ. ಜೊತೆಗಿದ್ದವರಿಗೂ ಕೂಡ ಏನು ಮಾಹಿತಿ ಕೊಡದೆ, ಏನೂ ತಿಳಿಸದೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಭೈರತಿ ಬಸವರಾಜ್ ಅವರು. ಇವತ್ತು ಕೋರ್ಟ್ ರಜೆ ಇರುವಂತ ಕಾರಣ ಅಜ್ಞಾತ ಆಗಿದ್ದಾರೆ ಭೈರತಿ ಬಸವರಾಜ್. ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಶಾಸಕರು ವೇಟ್ ಮಾಡ್ತಾ ಇದ್ದಾರೆ. ಬಹುಶಃ ನಾಳೆ ಏನಾಗ್ಬೋದು ಅದರ ಮೇಲೆ ಡಿಸೈಡ್ ಆಗುತ್ತೆ. ಅವ್ರು ಮತ್ತೆ ಕಾಣಿಸ್ಕೊಳ್ತಾರ ಇಲ್ವಾ ಅಥವಾ ಹಂಗೆ ತಲೆಮರೆಸ್ಕೊಂಡೇ ಇರ್ತಾರ ಅಂತೇಳಿ. ಬಟ್ ಆದರೆ 3 ತಂಡದಿಂದಲೂ ಕೂಡ ಅವರನ್ನು ಹುಡುಕಾಡುವಂತಹ ಕೆಲಸ ನಡೀತಾ ಇದೆ.